ಮಾಂಗ್ಲೇಕರ್ ಸರ್ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಂಗಳೂರು ವಕೀಲರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಂಜಪ್ಪ ಕಾಳೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಬೆಂಗಳೂರು ಸಾಹಿತ್ಯ ಕೂಟದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಿ ಗೌಡರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅಂದರೆ ಶ್ರದ್ಧೆಯಿಂದ ಜ್ಞಾನವು ಲಭಿಸುತ್ತದೆ ಎಂದು ಹೇಳುತ್ತಾ ಇಂದು ದಿನಾಂಕ 9/10/2025 ಒಂದು ಸ್ಮರಣೀಯವಾದುದು ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಮೆಗಾ ಎನ್ರೋಲ್ಮೆಂಟ್ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳಾದಂಥ ನಾವು ಮತ್ತು ನೀವು ಎಲ್ಲರೂ ಕೂಡ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್.ಎನ್. ನಾಗಮೋಹನ್ ದಾಸರವರ ಅತ್ಯಮೂಲ್ಯವಾದ ಉಪನ್ಯಾಸದ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ ಅಂತ ಹೇಳುತ್ತಾ, ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್.ಎನ್. ನಾಗಮೋಹನ್ ದಾಸರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂತಹ ಎಸ್ ಮಿಟ್ಟಲ್ಕೋಟ್ ಸರ್ ಅವರು ಕೂಡ ಆಸೀನರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವೈಸ್ ಚೇರ್ಮನ್ ಆದಂತಹ ವಿನಯ್ ಬಿ ಮಾಂಗ್ಲೇಕರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ರಾದಂತಹ ಶಿವಕುಮಾರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದಂತಹ ಕಿವಟ್ ಕಾಮೇಶ್ವರ ರಾವ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕೆ.ಬಿ. ನಾಯಕ್ ಸರ್ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಶ್ರೀ ಗೌತಮ್ ಚಂದ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಹಾಗೂ ಆನಂದ್ ಕುಮಾರ್ ಮುಗ್ದಮ್ ಸರ್ ಆಗಮಿಸಿದ್ದಾರೆ, ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕರ್ನಾಟಕ ವಕೀಲ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಂಜಪ್ಪ ಕಾಳೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಿ ಗೌಡರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಹೇಬ್ರ ಕಿರು ಪರಿಚಯವನ್ನು ಎನ್ರೋಲ್ಮೆಂಟ್ ಕಮಿಟಿ ಅಧ್ಯಕ್ಷರಾದಂತಹ ಶ್ರೀ ಎನ್ ಶಿವಕುಮಾರ್ ಸರ್ ಅವರು ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೃಹತ್ ಎನ್ರೋಲ್ಮೆಂಟ್ ಮತ್ತು ಓತ್ ಟೇಕಿಂಗ್ ಸೆರೆಮನಿ ಇದನ್ನು ಆಯೋಜಿಸಿದೆ. ಹಲವಾರು ದಿನಗಳಿಂದ ಎನ್ರೋಲ್ಮೆಂಟನ್ನು ತಡೆ ಹಿಡಿಯಲಾಗಿತ್ತು. ಆದರೆ ಈ ದಿನ ಸುದಿನ 3,000 ಜನ ವಕೀಲರುಗಳಿಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗಮೋಹನ್ ದಾಸ್ ಸಾಹೇಬರು ಅವರ ಬಗ್ಗೆ ಕಿರುಪರಿಚಯ. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸರವರು ಹುಟ್ಟಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ 1952 ಫೆಬ್ರವರಿ 12ರಂದು. ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎನ್. ನಾಗಪ್ಪ ಹಾಗೂ ತಾಯಿ ಪಾರ್ವತಮ್ಮನವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದು ಅಖಿಲ ಭಾರತ ವಕೀಲರ ಸಂಘಟನೆ, ಯಂಗ್ ಅಡ್ವೊಕೇಟ್ಸ್ ಫೋರಂ ಮತ್ತು ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿಯಲ್ಲಿ ಸದಸ್ಯರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಸಕ್ರಿಯ ಪಾತ್ರ ವಹಿಸಿದ್ದರು. ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದರು. 2004 ಅಕ್ಟೋಬರ್ನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. 2014ರಲ್ಲಿ ಅವರು ನಿವೃತ್ತಿ ನಂತರ 2014ರಿಂದ ದೆಹಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾಗಿ ನೇಮಕಗೊಂಡು ಹಲವಾರು ದಿನಗಳು ಪ್ರಾಕ್ಟೀಸ್ ಮಾಡಿದ್ರು. ಈ ದಿನ ತಮ್ಮನ್ನು ಉದ್ದೇಶಿಸಿ ತಮಗೆ 4 ಹಿತವಚನವನ್ನು ಬೋಧಿಸಲು ತಮ್ಮ ಮುಂದೆ ಬಂದಿದ್ದಾರೆ. ದಯಮಾಡಿ ಬರಮಾಡಿಕೊಳ್ಳಿ. ನ್ಯಾಯಮೂರ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ಶಿವಕುಮಾರ್ ಸರ್ಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು, ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಿಟ್ಟಲ್ಕೋಡ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯ ವಕೀಲ ಮಿತ್ರರೇ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ಮೆಂಟ್ಗಾಗಿ ಬಂದಿರತಕ್ಕಂಥ ಎಲ್ಲ
ವಕೀಲ ಮಿತ್ರರೇ, ಆಹ್ವಾನಿತರೇ, ಮಹಿಳೆಯರೇ ಮತ್ತು ಮಹನೀಯರೇ, ಇವತ್ತು ಶಿವಕುಮಾರ್ ಅವರು ಹೇಳಿದ್ದಂಗೆ ಒಂದು ದಾಖಲೆ ಇದು. 1977ರಲ್ಲಿ ನಾನು ಎನ್ರೋಲ್ಮೆಂಟ್ ಆಗಿದ್ದು. ಆವತ್ತು ನಾವು 19 ಜನ ಇದ್ದಿದ್ದು. 19ಲ್ಲಿ 3000 ಎಲ್ಲಿ. ಹಾಗಾಗಿ ಇವತ್ತು ಎನ್ರೋಲ್ ಆಗ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತಿಗೆ ಅಂದರೆ ಈ 1-2 ತಿಂಗಳು ಹೆಚ್ಚು ಕಮ್ಮಿ 1975ನಲ್ಲಿ ನಾನು ಲಾ ಕಾಲೇಜ್ ಸೇರಿದ್ದು. ಲಾ ಮುಗಿಸಿ ಲಾಯರ್ ಆಗಿ, ಲಾ ಟೀಚರ್ ಆಗಿ, ಜಡ್ಜ್ ಆಗಿ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ನನಗೆ ವೃತ್ತಿನಲ್ಲಿ 50 ವರ್ಷ. ಒಂದು ಸಾಧಾರಣ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ರೈತರ ಕುಟುಂಬದಲ್ಲಿ ನಾನು ಜನಿಸಿದ್ದು. ನಮ್ಮೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿದ್ದು. SSLCನಲ್ಲಿ ನಾನು 3rd ಕ್ಲಾಸ್. PUC ಓದೋಣ ಅಂತ ಬೆಂಗಳೂರಿಗೆ ಬಂದೆ. ಯಾವ ಕ್ಲಾಸ್ ಇರ್ಬೋದು ಹೇಳಿ? ಅದು 3rd ಕ್ಲಾಸ್. ಎಲ್ಲ ಯೂಟ್ಯೂಬ್ ನೋಡಿಬಿಟ್ಟಿದ್ದೀರ. BAನೂ 3rd ಕ್ಲಾಸೇ. ನನಗೆ ಸ್ವಲ್ಪ ನಾಚಿಕೆ ಆಗುತ್ತೋ, ಬಟ್ ನಾಚಿಕೆ ಬಿಟ್ಟು ಹೇಳ್ಕೊಡ್ತೀನಿ. LLBನೂ 3rd ಕ್ಲಾಸ್. ಆಗ LLB ಪಾಸಾದೆ. LLM ಓದೋದಕ್ಕೆ ಅಷ್ಟು ಸ್ಕೋಪ್ ಇರಲಿಲ್ಲ, ಕೆಲಸ ಸಿಗಲಿಲ್ಲ. ತಮ್ಮ ನಿನ್ನಂಗೆ ನನಗೂ ವಯಸ್ಸಿತ್ತು. ಐ ವಾಸ್ ಎಲಿಜಿಬಲ್ ಯೂತ್. ಮದುವೆ ಆಗೋಣ ಅಂದರೆ ಯಾರೂ ಹೆಣ್ಣು ಕೊಡಲಿಲ್ಲ. ಸುಮ್ಮನೆ ಇರೋದೇನು ಅಂತ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡ್ಲ ಇರೋದು. ಕಷ್ಟಪಟ್ಟು ಕೆಲಸ ಮಾಡಿದೆ. ನಮ್ಮ ಸೀನಿಯರ್ ಹತ್ರ ಬಯಸ್ಕೊಂಡೆ, ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ, ಕಕ್ಷಗಾರರ ಹತ್ರ ಬಯಸ್ಕೊಂಡೆ, ಜಡ್ಜ್ ಹತ್ರ ಬಯಸ್ಕೊಂಡೆ. ಕಷ್ಟಪಟ್ಟು ಕೆಲಸ ಮಾಡಿದೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಒಂದು ಇರ್ರೆಗ್ಯುಲರ್ ಶೇಪ್ ಕಲ್ಲನ್ನು ಒಂದು 2-3 ಪೆಟ್ಟು ಹೊಡೆದ್ರೆ ಒಂದು 5-6 ಪೀಸ್ ಆಗುತ್ತಾ ಇಲ್ವಾ? ಅದನ್ನು ಏನಕ್ಕೆ ಬಳಸ್ತಾರೆ? ಜಲ್ಲಿಯಾಗಿ ನಾವು ನಡೆದಾಡ್ತಕ್ಕಂಥ ರಸ್ತೆಗೆ ಹಾಕ್ಕೊಳ್ತೀವಲ್ವಾ? ಅದೇ ಕಲ್ಲಿಗೆ ನಾಜೂಕಾಗಿ ಒಂದು 10-20 ಪೆಟ್ಟು ಕೊಟ್ಟರೆ ಒಂದು ಸೈಜ್ ಕಲ್ಲಾಗುತ್ತೆ. ಅದನ್ನು ನಾವು ಹತ್ತುವ ಮೆಟ್ಲಿಗೆ ಹಾಕ್ಕೊಳ್ತೀವಿ. ಅದೇ ಕಲ್ಲಿಗೆ 100 ಪೆಟ್ಟು ಕೊಟ್ಟರೆ ಒಂದು ಮೂರ್ತಿ ಆಗುತ್ತೆ. ನಾವು ಮೂರ್ತಿಯನ್ನು ಆರಾಧನೆ ಮಾಡ್ತೀವಿ. ಈ ವೃತ್ತಿಯಲ್ಲಿ ಯಾರು ಹೆಚ್ಚು ಪೆಟ್ಟುಗಳು ತಿಂತಾರೋ ಅವ್ರ ಮೂರ್ತಿ ಆಗ್ತಾರೆ ಅನ್ನೋದೇ ಎಚ್ಚರ. ಇಷ್ಟೆಲ್ಲ ಬಯಸ್ಕೊಂಡು ನನಗೆ ಕೆಲಸ ಬಂತು. ನಾನು ಕೆಲಸಗಾರ ಅಂತ ಹೈಕೋರ್ಟ್ನವರು ನೋಡಿ ನನ್ನನ್ನು ಬಾ ನೀನು ಹೈಕೋರ್ಟ್ ಜಡ್ಜ್ ಆಗುವಂತ ನನ್ನನ್ನು 2004ರಲ್ಲಿ ಪರ್ಮನೆಂಟ್ ಹೈಕೋರ್ಟ್ ಜಡ್ಜ್. ಪರ್ಮನೆಂಟ್ ಅಂತಂದರೆ ಪರ್ಮನೆಂಟ್ ಆಗಲ್ಲ, ಆವಾಗ ಅಡಿಷ್ನಲ್ ಜಡ್ಜಸ್ ಆ್ಯಂಡ್ ಪರ್ಮನೆಂಟ್ ಜಡ್ಜಸ್. ವೇಕೆನ್ಸಿ ಇದ್ದರೆ ಅಡಿಷ್ನಲ್, ಇದು ಪರ್ಮನೆಂಟ್, ಇಲ್ಲಾಂದರೆ ಅಡಿಷ್ನಲ್. ನಾನು ಅಡಿಷ್ನಲ್ ಆಗಿ ಆಯ್ಕೆಯಾಗಿ 2004ರಲ್ಲಿ ನಾನು ಜಡ್ಜ್ ಆಗಿ. ಈಗ ಹೇಳಿ, ನಾನು 3rd ಕ್ಲಾಸಾ ಫಸ್ಟ್ ಕ್ಲಾಸಾ? ಮಾರ್ಕ್ಸ್ ಕಾರ್ಡ್ ಅಲೋನ್ ಈಸ್ ನಾಟ್ ದಿ ಯಾರ್ಡ್ ಸ್ಟಿಕ್ ಟು ಮೆಜರ್ ಯುವರ್ ಟ್ಯಾಲೆಂಟ್. ಈ ವೃತ್ತಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಪ್ರತಿಯೊಂದು ಕೇಸನ್ನು ಸವಾಲಾಗಿ ತಗೋಬೇಕು.
ಹಾರ್ಡ್ ವರ್ಕ್ ಮಾಡಬೇಕು, ಆಗ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಹೇಳಬೇಕು. ನಾನು SSLCನಲ್ಲಿದ್ದಾಗ ನನ್ನ ಕನಸು ಏನಿತ್ತು ಅಂತಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ SLC ಪಾಸ್ ಆದರೆ ಸಾಕು ಅಂತ. ಯಾಕೆಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸಾದರೆ ಪೇಪರ್ನಲ್ಲಿ ನನ್ನ ನಂಬರ್ ಬರುತ್ತೆ. ಈಗಿಲ್ಲ ಅದು. ನಾನು ಓದ್ತಾ ಇದ್ದೆ, ನನ್ನ ಗುರಿಯೆಲ್ಲ ಅಷ್ಟೆ. PUCಗೆ ಬಂದೆ, ಇನ್ನು 2 ತಿಂಗಳಿದೆ ಎಕ್ಸಾಮು. ಈ ಮಿಟ್ಟಲ್ ಕೋಡ್ ಅಂತವ್ರು ಯಾರೋ, ಈ ಮುಗ್ದಮ್ ಅಂತವ್ರು ಬಂದು ನನ್ನ ಕಿವಿಗೆ ಹಾಕಿದ್ರು, ಜಾಸ್ತಿ ಮಾರ್ಕ್ಸ್ ತಗೊಳ್ಳೋ, ನೀನು ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು. ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಹಾಗಾಗಿ 3rd ಕ್ಲಾಸ್ನಲ್ಲೇ ಪಾಸ್ ಮಾಡಿ ಆಮೇಲೆ BAಗೆ ಬಂದು BA ಸೇರಿಕೊಂಡೆ. BA ಓದ್ತಾ ಇದ್ದಾಗ ಗ್ರೀನ್ ರೆವಲ್ಯೂಷನ್ ಇತ್ತು. ನಾನೊಬ್ಬ ಮಾಡೆಲ್ ಫಾರ್ಮರ್ ಆಗಬೇಕು, 10 ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಆಸೆ ಇತ್ತು. ಫೈನಲ್ ಇಯರ್ಗೆ ಬರೋಷ್ಟೊತ್ತಿಗೆ ಲೆಕ್ಚರರ್ ಆಗಬೇಕು ಅಂತ ಆಸೆ ಆಯಿತು. MNL ಸೀಟ್ ಸಿಕ್ಕಲಿಲ್ಲ, ಅದು ಟುಸ್ ಅಂತೋಯ್ತು. ಆಗ ನಮ್ಮ ಮೇಷ್ಟ್ರೊಬ್ಬರು ಹೇಳಿದರು, ಇಲ್ಲ ನೀನು LLB ಇಚ್ಛೇರೋ, LLB ಓದ್ತಾ ಕಾಂಪಿಟೇಟಿವ್ ಎಕ್ಸಾಮ್ ತಗೋ, ಅಲ್ಲಿ ನೀನು ಸಕ್ಸಸ್ ಆದರೆ ಸ್ಟೇಟ್ ಆಫೀಸರ್ ಆಗಿ ರಿಟೈರ್ ಆಗ್ತೀಯ, ಅಲ್ಲಿ ಆಗಲಿಲ್ಲ ಅಂದರೆ LLB ಕಂಪ್ಲೀಟ್ ಮಾಡಿ ಲಾಯರ್ ಆಗು. ಹಾಗೆ ನಾನು LLB ಸೇರಿದೆ, KPSC ಎಕ್ಸಾಮ್ ತಗೊಂಡೆ, ಅಲ್ಲಿ ರಿಟರ್ನ್ ಎಕ್ಸಾಮ್ ಪಾಸ್ ಆದೆ, ಆದರೆ ಸೆಲೆಕ್ಟ್ ಆಗಲಿಲ್ಲ. ಹಾಗಾಗಿ ಲಾಯರ್ ಆಗಿ ಎನ್ರೋಲ್ಮೆಂಟ್ ಮಾಡಿ ನಾನು ಎನ್ರೋಲ್ ಆದೆ. ದಿಸ್ ಈಸ್ ಹೌ ಐ ಬಿಕೇಮ್ ಲಾಯರ್. ಅದರಲ್ಲಿ ನಿಮ್ಮಲ್ಲಿ ಅನೇಕ ಜನರು PUC ಮುಗಿದ ನಂತರ 5 ಇಯರ್ಸ್ ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು ಕೆರಿಯರನ್ನೇ ಲಾನಲ್ಲಿ ಕಟ್ಕೋಬೇಕು ಅನ್ನೋ ಸದವಕಾಶ ನಿಮ್ಗೆ ಸಿಕ್ತು. ಒಳ್ಳೆಯ ಶಿಕ್ಷಣ ಸಿಕ್ಕಿದೆ. ನೀವೆಲ್ಲ ಲಾ ಪಾಸ್ ಮಾಡಿಕೊಂಡು ಇವತ್ತು ಲಾಯರೇ ಆಗಬೇಕು ಅಂತ ಬಂದಿದ್ದೀರಾ. ಇದು ನಿಮಗೆ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥ ಒಂದು ಸದವಕಾಶ. ಐ ವಿಶ್ ಎವ್ರಿ ಒನ್ ಆಫ್ ಯು ಎ ಬ್ರೈಟ್ ಫ್ಯೂಚರ್ ಆ್ಯಂಡ್ ಎ ಬ್ರೈಟ್ ಕೆರಿಯರ್. If it is possible to me, a boy who is born in a middle class agriculture family, why not you? ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಐತೆ. ಆದರೆ ಹಾರ್ಡ್ ವರ್ಕ್ ಮಾಡಿ, ಹಾನೆಸ್ಟ್ ವರ್ಕ್ ಮಾಡಿ, ಎಥಿಕ್ಸನ್ನು ಕಾಪಾಡಿಕೊಳ್ಳಿ. ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕ್ವಾಲಿಟಿಯನ್ನು ಕಾಪಾಡಿಕೊಳ್ಳದೆ ಇದ್ದರೆ ನೀವು ಎಲ್ಲೋ ಹಿಂದೆ ಬಿದ್ದು ಹೋಗ್ತೀರಿ. ಹಂಗಾಗಬಾರ್ದು. ನೀವು ಪ್ರತಿಯೊಬ್ಬರು ಕ್ವಾಲಿಟಿಯನ್ನು ಕಾಪಾಡು. ಇವಾಗ ನಿಮ್ಮ ಮುಂದೆ ನಾವಿದ್ದಿದ್ದು ಬೇರೆ, ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಜಗತ್ತೇ ಬೇರೆ. ಒಂದು ಜಡ್ಜ್ಮೆಂಟ್ ಬೇಕು ಅಂದರೆ ಲೈಬ್ರರಿನಲ್ಲಿ ಕೂತ್ಕೊಂಡು 3-4 ದಿವಸ ಆ ಧೂಳು ತಿಂದ್ಕೊಂಡು ಪೇಜ್ ಓದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ಇವತ್ತು ವಿತಿನ್ ಸೆಕೆಂಡ್ಸ್ ಇಟ್ ವಿಲ್ ಅಪಿಯರ್ ಬಿಫೋರ್ ಯು ಇನ್ ಯುವರ್ ಲ್ಯಾಪ್ಟಾಪ್. ಡ್ರಾಫ್ಟ್ ಮಾಡೋಕ್ಕೆ ಒದ್ದಾಡ್ತಾ ಇದ್ವಿ. ಇವತ್ತು ChatGPTನಲ್ಲಿ ವಿತಿನ್ ನೋ ಟೈಮ್ ಯು ವಿಲ್ ಗೆಟ್ ದಿ ರಿಟ್ ಪಿಟಿಷನ್, ಪ್ಲೈಂಟ್, ರಿಟರ್ನ್ ಸ್ಟೇಟ್ಮೆಂಟ್ ಆ್ಯಂಡ್ ವಾಟ್ ನಾಟ್. ಹಾಗಿದ್ದಾಗ ನೀವು ಇಲ್ಲಿ ಸರ್ವೈವ್ ಆಗಬೇಕು ಅಂತ ಅನ್ನೋದಾದರೆ ನೀವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ, ಹೊಸ ಆವಿಷ್ಕಾರಗಳಿಗೆ ತೆರೆದಾಗ ಮಾತ್ರ, ಹೊಸ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರ, ಲೀಗಲ್ ಜೂರಿಸ್ಪ್ರುಡೆನ್ಸನ್ನು ವ್ಯಾಪಕವಾಗಿ ಮತ್ತಷ್ಟು ವಿಸ್ತಾರಗೊಳಿಸೋದ್ರ ಮುಖಾಂತರ ಅದು ಸಾಧ್ಯ ಇದೆ. ಅದು ನೀವು ಮಾಡಬಲ್ಲರು. ಅಂಥ ಅವಕಾಶಗಳಲ್ಲಿ ಇವೆ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಉತ್ತಮವಾಗಿ ಬೆಳೆದು ಒಳ್ಳೆಯ ಲಾಯರ್ಗಳಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ ನಿಮ್ಮಿಂದ ಅಪಾರವಾದಂಥ ಕೊಡುಗೆ ಸಿಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಅವಕಾಶಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಮಾಜಿ ಅಧ್ಯಕ್ಷರಾದಂಥ KB ನಾಯಕ್ ಅವರೇ ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಸದಸ್ಯರಾದಂಥ ದೇವರಾಜ್ ಅವರೇ
ಹಾಗೂ ನನ್ನ ಮುಂದೆ ನೆರೆದಂಥ ಎಲ್ಲ ಯುವ ಹಾಗೂ ಯುವತಿ ವೃತ್ತಿ ಬಾಂಧವರೇ, ಇಲ್ಲಿಯವರೆಗೆ ಮೋಹನ್ ದಾಸ್ ಅವರು ನಾವು ಭಾಳ ಚೆನ್ನಾಗಿ ಪರಿಚಯ ಅವರು ನಾವು. ಅವರು ಸಹಿತ ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆದಾಗ ಅವ್ರ ಜೊತೆ ಕೆ ಎಲ್ ಮಂಜುನಾಥ್ ಅವರ ಅಧ್ಯಕ್ಷ ಅವರು ನನ್ನ ಸ್ನೇಹಿತರು, ಬಾರ್ ಕೌನ್ಸಿಲ್ ಮೆಂಬರ್ ಇದ್ದರು. ಅವ್ರು ಹೀಸ್ ನೋ ಮೋರ್, ಹೈಕೋರ್ಟ್ ಜಡ್ಜ್ ಆಗಿ ಅವರು ರಿಟೈರ್ಡ್ ಆಗಿದ್ದರು. ಇವರೆಲ್ಲ ಹೆಂಗೆ ಅಂದ್ರೆ ಸ್ಟಾಲ್ವರ್ಡ್ಸು ಈ ನಮ್ಮ ಯುವ ಮಿತ್ರನ ಹೆಂಗೆ ಮ್ಯಾಗ್ ತರಬೇಕು, ಟ್ರೈನ್ ಹೆಂಗೆ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಇವರೆಲ್ಲ. ಅದ್ರಾಗ ನಾನು ಸಹಿತ ನಾನು ಚೇರ್ಮನ್ ಆದಾಗ 36 ವಾರದಲ್ಲಿ 32 ವರ್ಕ್ಶಾಪ್ ಮಾಡಿದ್ದೀನಿ. ಉದ್ದೇಶ ಏನಂದ್ರೆ ನಮ್ಮ ಯುವ ಮಿತ್ರರಿಗೆ ವರ್ಕ್ಶಾಪ್ ಮಾಡೋದು ಉದ್ದೇಶ ಏನಂದರೆ ನಿಮಗೆಲ್ಲ ಹೊಸ ಹೊಸ ಕಾನೂನುಗಳು ಬಂದದ ಬಗ್ಗೆ ಅರಿವು ಮೂಡಿಸೋದು, ಯಾವ ಸೆಕ್ಷನ್ ಕೆಳಗೆ ಯಾವ್ದು ಬರ್ತೈತಿ ಎಲ್ಲ ತಿಳುವಳಿಕೆ ಸ್ಟಾಲ್ವರ್ಡ್ಸ್ ಕಡೆಯಿಂದ ತಮಗೆ ಬೋಧನೆಯನ್ನು ಮಾಡಿಸಿ ನಾನು ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ದೆ. ಮುನ್ಸಿಪಲ್ ಎಕ್ಸಾಮ್ ನಾ ಚೇರ್ಮನ್ ಇದ್ದೆ ಧಾರವಾಡದಲ್ಲಿ. 112 ಮಂದಿ ಟ್ರೈನಿಂಗ್ ಬಂದಿದ್ದರು. 7 ಡೇಸ್ ಎಲ್ಲ ಅವರಿಗೆ ಟ್ರೈನಿಂಗ್ ಕೊಡಿಸಿದ್ವಿ. ಅವಾಗ ಒಂದು 5-6 ಮಂದಿ ಜಸ್ಟ್ ಅದ ಹೈಕೋರ್ಟ್ ಬೆಂಚ್ ಆಗಿತ್ತು. ಹೈಕೋರ್ಟ್ ಜಡ್ಜಸ್ ಅವ್ರ ಕಡೆಯಿಂದ ಕರೆಸಿ ಎಲ್ಲ ಲೆಕ್ಚರರ್ ಕೊಡಿಸಿ ಎಲ್ಲ ಮಾಡಿದ್ರು. ಅವಾಗ ಔಟ್ ಆಫ್ ದ್ಯಾಟ್ 18 ಮಂದಿ ಮುನ್ಸಿಪ್ ಸೆಲೆಕ್ಷನ್ ಆಗಿದ್ದರು. ಅಂದರೆ ಇವತ್ತು ಬಾರ್ ಕೌನ್ಸಿಲ್ ಕೆಲಸ ಏನು, ಕರ್ತವ್ಯ ಏನಂದರೆ ನಮ್ಮಲ್ಲಿ ಒಂದು ಅದಕ್ಕೆ ಆದಂಥ ಒಂದು ವಿಂಗು ಅದೇ. ಅದರಿಂದ ಅದಕ್ಕೆ ನಮ್ಮ ಚೇರ್ಮನ್ರು ಇವರು ಇದ್ದಾರೆ, ಗೌತಮ್ ಚಂದ್. ಹೀಗಾಗಿ ಇವು ಮೇಲಿನ ಮೇಲೆ ನಮ್ಮ ನಡೀತಾ ಇರ್ತಾವೆ ಪ್ರೋಗ್ರಾಮ್. ಎಲ್ಲರೂ ಧ್ಯೇಯ ಉದ್ದೇಶ ಈ ಒಂದು ಜಡ್ಜಸ್ದಾಯಿತು, ಸೀನಿಯರ್ ಲಾಯರ್ಸ್ ಆಯಿತು, ಈ ಒಂದು ಪೀಳಿಗೆಯನ್ನು ಉನ್ನತ ಮಟ್ಟಕ್ಕೆ ತರಬೇಕನ್ನೋ ಕಳಕಳಿ ಇದ್ದವರು ಭಾಳ ಮಂದಿ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ನಾವು ಯಾವರ ಕರೆದ ಲೆಕ್ಚರ್ ಹಿಂದೆ ಚಲೋ ಹೇಳೋಂತ ಹೇಳಿದರೆ ರಿಕ್ವೆಸ್ಟ್ ಮಾಡಿದರೆ ಯಾರೂ ಇಲ್ಲ ಅನ್ನೋದಿಲ್ಲ. ಬಂದು ಒಂದು ಎಲ್ಲೆಲ್ಲೋ 500-600 ಕಿಲೋಮೀಟ್ರ್ ಮ್ಯಾಗ ಬಂದು ನಮಗೆ ಬೋಧನೆ ಮಾಡಿದ್ದಾರೆ ನಮ್ಮ ಯುವ ಮಿತ್ರರಿಗೆ. ಅದಕ್ಕೆ ನಾನು ಅನುಭವ ಕೆಲವೊಂದು ಹೇಳ್ತೀನಿ ನಿಮ್ಗೆ. ಇದು ಬಾರ್ ಕೌನ್ಸಿಲ್ ಥೀಮ್ ಏನೇ ಅಂತ ಹೇಳಿದೆ. ನಾನು 5ನೇ ಸಲ ಆರಿಸಿ ಬಂದಿದ್ದೇನೆ ಬಾರ್ ಕೌನ್ಸಿಲ್ 1994ದಿಂದ. ನಮ್ಮ ಬಾರ್ ಕೌನ್ಸಿಲ್ದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡರು, ಮೋಹನ್ ಶಾಂತನಗೌಡರು, ಜಸ್ಟಿಸ್ ಕೆ ಎಲ್ ಮಂಜುನಾಥ್, ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ, 4-5 ಜನ ಹೈಕೋರ್ಟ್ ಜಡ್ಜ್ ಆಗಿ ಹೋಗಿದ್ದಾರೆ. ಅದೇ ಪ್ರಕಾರ ನಮ್ಮ ಯುವ ಮಿತ್ರರಲ್ಲಿ ಸಹಿತ ಕಳಕಳಿ ಏನಪ್ಪ ಅಂದ್ರೆ, ನೀವು ಕಾಂಟೆಸ್ಟ್ ಮಾಡಿರಿ, ಮುಂದೆ ಬರ್ರಿ, ಸೆಕ್ರೆಟ್ರಿ ಆಗಿರಿ, ಅಧ್ಯಕ್ಷರಾಗಿರಿ, ಹಿಂದುಳಿಬೇಡ್ರಿ. ಯಾವಾಗ ಇದು ಇವತ್ತು 3000 ಜನ ಇದ್ದಾರಲ್ಲ, ನೀವು 3000 ಕಾಂಪಿಟೇಟರ್. ಇವತ್ತಿಂದ ನೀವು 3000 ಮಂದಿ ಕಾಂಪಿಟೇಟರ್ ಇದ್ದಂಗೆ. ಯಾವ ಡೇಟಿಗೆ ನೀವು ಹುಟ್ಟಿದ್ದು ಅವತ್ತೆಲ್ಲ ಈ ಜಗತ್ತು ಎಲ್ಲ ಕಾಂಪಿಟೇಷನ್ ಮ್ಯಾಗೆ ಹೋಗೋದು. ಅಂದ್ರೆ ಎಲ್ಲರೂ ಆಗಾಗ ಸಾಧ್ಯ ಇಲ್ಲ. ಯಾಕೆ ಮುಂದೆ ಹೋಗ್ತಾರೋ, ಯಾರು ಝಡ್ಪಡಿಸ್ತಾರೋ, ಯಾರು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೋ, ಅದಕ್ಕೆ ಎಲ್ಲ ನಿಮ್ಮ ಕೈಯಾಗದೆ. ಎದ್ದು ಕೂಡಲೇ ನಿಮ್ಮ ತಂದೆ ತಾಯಿಗೆ ಕಲಿಸಿದಂಥ ಗುರುಗಳಿಗೆ ನಮಸ್ಕಾರ ಮಾಡಿರಿ. ಇದನ್ನು ಫಸ್ಟ್ ಕಲೀರಿ. ಅದಾದ ಮೇಲೆ ನೀವು ಒಳ್ಳೆಯ ಸೀನಿಯರ್ ಕೌನ್ಸಿಲ್ ಕಡೆ ಹೋಗ್ರಿ, ಅವ್ರ ಕಡೆಯಿಂದ ಜ್ಞಾನ ತೊಗೊರಿ. ಕೋರ್ಟ್ ಕೇಸ್ ಇರಲಿ ಬಿಡಲಿ, ಕೋರ್ಟ್ಗೆ ಹೋಗ್ರಿ, ಕೋರ್ಟ್ನಾಗ ಕೊಂಡ್ರಿ. ಕ್ರಾಸ್ ಹೆಂಗೆ ಮಾಡ್ತಾರೋ, ಎವಿಡೆನ್ಸ್ ಹೆಂಗೆ ಮಾಡ್ತಾರೋ, ಅದರಲ್ಲಿ ಅವಾಗ ಬರ್ತದೆ. ಇಲ್ಲಿವರೆಗೆ ನೀವು ಕಲ್ತದ್ದು ಬುಕ್ಕಿಶ್ ನಾಲೆಜ್ ಇಸ್ ಡಿಫ್ರೆಂಟ್, ಪ್ರಾಕ್ಟಿಕಲ್ ನಾಲೆಜ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾನೊಂದು ಜಸ್ಟಿಸ್ ಸದಾಶಿವ ಸಾಹೇಬರು ಒಂದು ಫಂಕ್ಷನ್ ಕರೆಸಿದ್ದೆ. ಅವಾಗ ನಾವು ಅವರು ಕುಂತು ಮಾತಾಡುವಾಗ ನಾನು ಹೇಳಿದೆ, ಸರ್ ಮತ್ತು ಹೆಂಗೆ ನಾನು ಮಾತ್ರ ಕ್ಲೈಂಟ್ಗೆ ಸುಳ್ಳು ಮಾತಾಡೋದಿಲ್ಲ, ಒಡನುಡಿ ಒಳಗೂ ಸುಳ್ಳು ಮಾತಾಡಿವನಿಲ್ಲ ಅಂತ ಹೇಳಿದಾಗ, ಮತ್ತು ಪಕ್ಷ ಕೇಸ್ ಸಹಿತ ಬಂದರೂ ಸಹಿತ ನಿನ್ನ ಕೇಸ್ನಾಗ ಏನು ದಮ್ಮೆಲ್ಲಪ್ಪ ನಾ ಮಾಡೋದಿಲ್ಲ ಅಂತೇಳಿ ಒಪ್ಪನಾಗಿ ಹೇಳಿ ಕಳ್ಸೀನಿ. ಅದನ್ನು ಹೇಳೋ ನೀ ಯಾರಪ್ಪ ಅಂತಂದು ಕ್ವಶನ್ ಮಾಡಿದ್ರು ನಾವು. ಯಾವಾಗಲೂ ನಿನ್ನ ಕಕ್ಷಾರ ನಿನ್ನ ಬಾಗಿಲಿಗೆ ಬಂದಾಗ ಯು ಹ್ಯಾವ್ ಟು ಫೈಲ್. ಅದನ್ನು ಡಿಸೈಡ್ ಮಾಡೋದು ಜಡ್ಜು, ನೀನಲ್ಲ ಅಂತ ಹೇಳಿದ್ರು ನನಗೆ. ಹಾಗೆ ಒಂದು ಆಫ್ಟರ್ 3-4 ಇಯರ್ಸ್ ಒಂದು ಕೇಸ್ ಬಂತು ಲ್ಯಾಂಡ್ ಎಕ್ವೇಷನ್ದಲ್ಲಿ. ಅದು ಏನಪ್ಪ ಅಂದ್ರೆ 28A ಅಂದರೆ ಸಿವಿಲ್ ಕೋರ್ಟ್ ಜಡ್ಜ್ಮೆಂಟ್ ಆದಮೇಲೆ 90 ಡೇಸ್ದಾಗ 28A ಹಾಕಬೇಕು. 28 ಡೇಸ್ದಾಗ ಹಾಕಲಿಲ್ಲ, ದ್ಯಾಟ್ ಅಪ್ಲಿಕೇಶನ್ ಇಸ್ ಟೈಮ್ ಬಾರ್ಡ್. ಇದು 28 ಟೈಮ್ ಬಾರ್ಡ್ ಆಗಿದೆ. ಅತನೇ ಪಡ್ನಾಡ್ ಅಂತ ವಕೀಲರು ಕಳಿಸ್ಕೊಟ್ಟಿದ್ರು. ಅದನ್ನು ನಮ್ಮ ಡಾಕ್ಟ್ರು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾಳೆ ಅರ್ಚನಾ ಮಗಳು. ನಾನು ಹೇಳಿದೆ, ಸದಾಶಿವ ಸಾಹೇಬ್ರು ಹೇಳಿದ ನನಗೆ ನೆನಪೈತಿ, ಏನು ಹಾಕೈತೆ ಇಲ್ಲಿ ಒಂದು ಫೈಲ್ ಮಾಡಂತ ಹೇಳಿದೆ ನಾನು. ಆಮೇಲೆ ನನ್ನ ವೈಯಕ್ತಿಕ ವಿಚಾರ ಪ್ರಕಾರನೂ ದಟ್ಸ್ ಅ ಟೈಮ್ ಬಾರ್ಡ್.
ನಮ್ಮದು ಒಂದು ಕೆಲವೊಂದು ಇಟ್ಕೊರಿ. ಇನ್ ಆರ್ಬಿಟ್ರೇಷನ್, ಇನ್ ಲ್ಯಾಂಡ್ ಎಕ್ವಿಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕ್ಯಾನ್ ಕಂಡೋನ್ ದಿ ಡಿಲೇ. ಇನ್ ಆರ್ಬಿಟ್ರೇಷನ್ದಲ್ಲಿ ದೇರ್ ಸಿಂಗಲ್ ಡೇ ಡಿಲೇ ಕಂಡೋನ್ ಮಾಡೋಂಗಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಕೊರಿ, ಭಾಳ ವೆರಿ ಇಂಪಾರ್ಟೆಂಟ್. ಅವ್ನು ಡಿಲೇದ ಮ್ಯಾಗ ಎಂತೆಂಥ ಮೆರಿಟ್ ಕೇಸ್ ಬಿದ್ದು ಹೋಗ್ತಾವೆ. ಅದಕ್ಕೆ ಯಾವಾಗಲೂ ಫಸ್ಟ್ ಯು ಸ್ಟಡಿ ಫಾರ್ ರಿಗಾರ್ಡಿಂಗ್ ಡಿಲೇ. ಈ ಸಬ್ಜೆಕ್ಟಿಗೆ ಬೇರೆ ಬೇರೆ ಟೈಪ್ ಡಿಲೇ ಇದ್ದಾವೆ. ಎಸ್ಪೆಷಲಿ ನಮ್ಮ ಲ್ಯಾಂಡ್ ಎಕ್ವಿಷನ್ ಅಷ್ಟೇ. ಈಗ 6 ವೀಕ್ ಸ್ಟೇಟ್ ಹೈವೇ, ಕೆಲವೊಂದು 6 ವೀಕ್ಸ್ ಇದಾವೆ, ಕೆಲವೊಂದು 3 ಮಂತ್ಸ್ ಇದಾವೆ. 1 ಡೇ ಡಿಲೇ ಆದರೆ ಹೋಯ್ತು, ಒಂದು ಪ್ರಾಪರ್ಟಿದು ಬರೋ ರೊಕ್ಕ ಹೋಗಿಬಿಡ್ತದೆ ಕಂಪೆನ್ಸೇಷನ್. ಅದಕ್ಕೆ ಬೇಸಿಕಲಿ ನೀವು ಯಾವ ಕೇಸ್ ಹೆಂಗೆ ಎಲ್ಲಿ ಡಿಲೇ ಕಂಟ್ರೋಲ್ ಮಾಡೋಕ್ಕಾಗ್ತದೆ ಎಲ್ಲಿಲ್ಲ ಅನ್ನೋದು ಅರ್ಥ ಮಾಡ್ಕೋದು ಇಂಪಾರ್ಟೆಂಟ್. ಅದನ್ನು ಫೈಲ್ ಮಾಡಿದ್ದೆ ನಾವು 28 ಮಾಡಿದ ಮೇಲೆ ಜಡ್ಜ್ ಅವರು ಅದನ್ನು ಏನು ಮಾಡ್ರು, ಹೀ ಕ್ಯಾನ್ ಒಂದು ಆಫ್ಟರ್ 28 ಡೇಸ್ ಆಫ್ಟರ್ 90 ಡೇಸ್ ಹೀ ಕ್ಯಾನ್ ಫೈಲ್ ಎಟ್ 28 ಅಂತ ಆರ್ಡರ್ ಆಗಿಬಿಡ್ತು. ದೆನ್ ಹೋಗಿ ಮತ್ತೆ ಅದನ್ನು ರೀಫೈಲ್ ಮಾಡಿ ಗಿವನ್ ಕಂಪೆನ್ಸೇಷನ್. ಹಾಗೆ ಇದನ್ನು ಯಾವಾಗಲೂ ಯಾವುದೇ ಕೇಸ ನೀವು ಯಾವುದೇ ಅಂಥ ಕೇಸ್ ಇದ್ರೂ ಯು ಹ್ಯಾವ್ ಟು ಫೈಲ್, ದ ಕೋರ್ಟ್ ವಿಲ್ ಡಿಸೈಡ್. ಇದು ನನ್ನೊಂದು ಎಕ್ಸ್ಪೀರಿಯನ್ಸ್. ಇವಾಗ ನಾಗಮೋಹನ್ ಅವ್ರು ಹೇಳಿದ್ರಲ್ಲ ಹಾಗೆ, ವಕೀಲರಿಗೆ ಕನ್ಯಾ ನೋಡೋಕೆ ಹೋದ್ರೆ ಇದು ಸರ್ಕಾರಿ ವಕೀಲು ಗೌರ್ಮೆಂಟ್ ವಕೀಲು ಅಂತ ಕೇಳ್ತಾರೆ, ಕನ್ಯಾನ ಕೊಡೋದಿಲ್ಲ. ಇದು ಹೇಳಿದ್ದು ಸತ್ಯ. ನನ್ನ ಲೈಫ್ದಾಗಿದ್ದು ಆಗಿದ್ದು ಹಾಗೆ. ನನ್ನೂ ಯಾರೂ ಜೂನಿಯರ್ ಮಾಡ್ಕೊಳ್ಳಿಲ್ಲ ಥ್ರೂಔಟ್ ಲೈಫ್. ಆಯ್ತು ಬಿಡಂತೇಳಿ ನಾವು ಐ ಹ್ಯಾವ್ ಸ್ಟಾರ್ಟೆಡ್ ಇಂಡಿಪೆಂಡೆಂಟ್. ಇದನ್ನು ನಾನು ನೋಡಿ ನಮ್ಮ 3 ಮಕ್ಕಳು ಲಾಯರ್ ಆಗಿದ್ದಾರೆ. ಇಬ್ಬರಿಗೂ ಜಡ್ಜ್ ಕಮಿಟಿಯಾಗಿ ನನ್ನ ಫ್ರೆಂಡ್ಸೇ ಇದ್ದರು. ಜಡ್ಜ್ ಆಗಲಿಲ್ಲ ಅವರು. ಡ್ಯಾಡಿ ಎಲ್ಲ ನಾನು ಲಾಯರ್ ಹಾಕೀನಿ. ಯಾಕೆ ಗೊತ್ತಾ, ನಾನು ಪಕ್ಷಾರ ಕೂಡ ಮಾತಾಡೋದು ಒಡನುಡಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಪಕ್ಷಾರ ದೇವ್ರ ರೂಪದಾಗ ಬಂದಿರ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕ್ಲಯಂಟ್ ಯು ಟ್ರೀಟ್ ಈಸ್ ಎ ಗಾಡ್. ದೇವರು ಕಳಿಸಿರ್ತಾನೆ ಆ ರೂಪದಲ್ಲಿ. ಅವ್ರು ಕಣ್ಣೀರು ಒರೆಸೋದು ನಮ್ಮದು ಧರ್ಮ. ಅದೇ ನಮ್ಮದು ನ್ಯಾಯ, ನೀತಿ, ಧರ್ಮ, ವಕೀಲರದು. ಇದನ್ನು ನೀವು ಇಟ್ಕೊಂಡು ಹೋದರೆ ಯಾವ ಲಾಯರ್ನೂ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ನಂದು ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ 3 ಮಂದಿ ಲಾಯರ್ ಆಗ್ಯಾರ. 3 ಮಂದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ರೆಫ್ಯೂಸ್ ದಿ ಜುಡಿಷರಿ. ಯಾಕಂದರೆ ಇದರಲ್ಲಿ ನೋಬೆಲ್ ಪ್ರೊಫೆಷನ್, ನಮ್ಮದು ವಕೀಲಿಕೆ ನೋಬೆಲ್ ಪ್ರೊಫೆಷನ್ ಎಂದು ಹೇಳಿದ್ದು ಸುಳ್ಳಲ್ಲ, ಇದು ಸತ್ಯ ಸಂಗತಿ. ಈ ಒಂದು ಕೆಲವೊಂದು ಆಮೇಲೆ ಇನ್ನೊಂದು, ಎಷ್ಟೋ ಮಂದಿಗೆ ನಿಮ್ಮ ಹೊಸ ವಕೀಲರಿಗೆ ಕೇಸ್ ಬರ್ತಾವೆ. ರೆಸ್ಟ್ ಜುಡಿಕೇಟ್ ಬಗ್ಗೆ ಹೇಳ್ತೇನೆ ನಾನು. ಎಷ್ಟು ಅಗದಿ ಸಿಂಪಲ್ ಇರ್ತೈತಿ, ಗೊತ್ತಾಗಿರೋದಿಲ್ಲ. ಕಾಮನ್ ಆರ್ಡ್ರ್ ಆಗ್ತದೆ. ಎರಡು ಅಪ್ಲಿಕೇಶನ್ನು ಕಾಮನ್ ಆರ್ಡ್ರ್ ಆಗಿರ್ತದೆ. ಅವಾಗ ಏನು ಮಾಡಿಬಿಡ್ತಾನೆ, ಒಂದು ಅಪೀಲ್ ಮಾಡಿಬಿಡ್ತಾನೆ. ನಾವು ಪಕ್ಷಾರ ಬರ್ತಾನೆ, ಅವನೊಂದು ಅಪೋಸಿಟ್ ನಮ್ಮದು ವಿರುದ್ಧ ಆರ್ಡ್ರನ್ನು ಸಹಿತ ಅದನ್ನು ಅಪೀಲ್ ಮಾಡಬೇಕಾಗ್ತದೆ. ಅದು ಮಾಡಲಿಲ್ಲ ದ್ಯಾಟ್ ಆರ್ಡರ್ ಬೇಕೆಮ್ಮೆ ಫೈನಲ್ ರೆಡ್ ಜುಡಿಕೇಟ್ ಬರ್ತದೆ. ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಯುವ ವಕೀಲರಿಗೆ ಇದನ್ನು ಹೇಳಿದ್ದಾರೆ. ಯಾವುದೋ ಅಪೀಲ್ ಬಂದಾಗ ನೀವು ಆರ್ಡರ್ದಲ್ಲಿ ಏನೈತಿ ನೋಡಬೇಕು, ಅದರ ಸಿಂಗಲ್ ಆರ್ಡರ್ ಆ 2 ಆರ್ಡರ್ಸ್. ಅದು ಅದ್ರ ಮೇಲೆ ಎಷ್ಟೋ ಕೇಸಸ್ ಬಿದ್ದು ಹೋಗಿದ್ದಾವೆ. ಆ 5 ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಹೋಗಿ ಫೈನಲ್ ಆಗಿದ್ದಾವೆ. ಅದಕ್ಕೆ ಇವು ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕು. ಬೇರೆ ಆ್ಯಕ್ಟು ನಾವು ಓದಿ LLB ಮಾಡಿ ಬರೋದು ಬೇರೆ, ಈ ಪ್ರಾಕ್ಟಿಕಲ್ ಥಿಯರಿ. ಒಂದು ಸಬ್ಜೆಕ್ಟ್ ಬಂತಿಲ್ಲೋ ಅದ್ರ ಮ್ಯಾಗ ನೀವು ಆಳವಾಗಿ ಸ್ಟಡಿ ಮಾಡಿರಿ. ಈಗ ಗೂಗಲ್ದಾಗ ಹೊಡೆದ್ರೆ ಇಮಿಡಿಯೇಟ್ಲಿ ಬರ್ತೈತೆ ಲೇಟೆಸ್ಟ್ ಡಿಸಿಷನ್. ನಾನು ಎಷ್ಟೋ ಸೀನಿಯರ್ ಕೌನ್ಸಿಲ್, ಡೆಲ್ಲಿ ಸೀನಿಯರ್ಸ್ ಕೌನ್ಸಿಲ್ಗಳು ಸಹಿತ ಮಗ್ದುಮ್ ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ ಲೇಟೆಸ್ಟ್ ಏನಂತ ಕೇಳಿದ್ದಾರೆ. ಯಾಕಂದರೆ ಅಷ್ಟು ಥರೋ ಇದ್ದೆ ನಾನು. ಎಲ್ಲ 4 ತುಲಿ ಮ್ಯಾಗ ಅಷ್ಟು ನಾನು ನೋಡ್ತಿದ್ದೆ, ಅದ್ರಾಗ ಇನ್ವಾಲ್ವ್ ಆಗಿದ್ದೆ. ನೀವು ಯಾವುದೋ ಒಂದು ಸಬ್ಜೆಕ್ಟ್ದಲ್ಲಿ ನೀವು ಅದು ಸಹಿತ ಇನ್ವಾಲ್ವ್ ಆದರೆ ಆಯಾ ಸಬ್ಜೆಕ್ಟ ಯು ಆರ್ ಸಕ್ಸಸ್ಫುಲ್ ಆಗಿರಕ್ಕೆ.